ಎಲ್ಲ ನಂದೇ ತಪ್ಪು. ನಾನು ನಿಮ್ಗೆ ಮೊದಲನೇ ಹೇಳ್ಬೇಕಿತ್ತು. ಹೇಳ್ತಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ. ರಿಯಲಿ ಸಾರಿ ಅಕ್ಕರೆ. ಇದ್ಯಾವುದು ನಿನ್ ತಪ್ಪಲ್ಲ ಮಲ್ಲಿ, ಎಲ್ಲ ನಂದೇ ತಪ್ಪು. ನಾನು ಬೆಂಗಳೂರು ಬರಲೇಬಾರ್ದಾಗಿತ್ತು. ಬೆಂಗಳೂರು ಬಂದವಳಿ ವಟಾರಕ್ಕೆ ಬರಬಾರ್ದಾಗಿತ್ತು. ವಟಾರದಲ್ಲಿ ಅವರು ಎಲ್ಲ ಗೊತ್ತಿತ್ತು. ನಾನು ಇಲ್ಲಿರ್ಬಾರ್ದಾಗಿತ್ತು. ನಾನು ನಿಮ್ಮ ಮಾತುಗಳು ಕೇಳಿದೆ ಈ ಮನೆ ಅವತ್ತೇ ಖಾಲಿ ಮಾಡ್ಬೇಕಿತ್ತು. ನಿಮ್ಗಳ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಇನ್ ಮುಂದೆ ಈ ತಪ್ಪು ಮುಂದುವರಿಯಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ. ಏನ್ ನಾವು ಇಲ್ಲಿರೋದು ಬೇಡ. ನಾವ್ ಈ ಮನೆ ಖಾಲಿ ಮಾಡಿ ಹೋಗ್ಬೇಕು. ಅಕ್ಕರೆ ಇಲ್ಲ ಮಲ್ಲೆ, ನಾವ್ ಈ ಮನೆ ಬಿಟ್ಟು ದೂರ ಹೋಗ್ಬಿಡೋಣ. ಇಲ್ಲಿರೋದು ಬೇಡ. ಹೌದು ಮಮ್ಮಿ, ನಾವ್ ಇಲ್ಲಿರೋದು ಬೇಡ. ಅಪ್ಪ ನೀನ್ ಮಾತು ಹೇಳ್ತಿದ್ಯಾ? ಮಮ್ಮಿ, ನಾವ್ ಇಲ್ಲಿರೋದು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಯ್ತಲ್ಲ. ಇನ್ಮೇಲೆ ನಾವ್ ಇಲ್ಲಿರೋದು ಬೇಡ. ನಾವು ಊರ್ ಬಿಟ್ಟು ಹೋಗೋಣ. ಬರೀ ಊರಷ್ಟೇ ಅಲ್ಲ, ದೇಶನೇ ಬಿಟ್ಟು ಹೋಗೋಣ. ಅಕ್ಕರೆ ಯಾಕೆ ಮಿಂಚು ಹಿಂಗ್ ಕರ್ಕೊಂಡ್ ಬರ್ತಾ ಇದ್ಯಾ? ಯಾಕಾಶ್, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಏನ್ ತಮಾಷೆ? ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ತಾನೆ? ಅದೆಲ್ಲ ತಮಾಷೆ ತಾನೆ? ಇಲ್ಲ ಮಿಂಚು, ನಾನು ಹೇಳಿದ್ ನಿಜ. ನನಗ್ ಬೆಸ್ಟ್ ಫ್ರೆಂಡ್ ಅಂತ ಇರೋದು ನೀನು ಒಬ್ನೇ ಕಣೋ. ನೀನೇ ಬಿಟ್ಟು ಹೋಗ್ತಿದ್ಯಾ ಅಂದ್ರೆ ಹೆಂಗೆ? ಯಾಕಂತ ಕೇಳಿದ್ರೆ ಏನೋ ಹೇಳ್ತಾ ಇಲ್ಲ. ನೀನ್ ಸಡನ್ ಆಗಿ ಬಿಟ್ಟು ಹೋಗಿದ್ರೆ ನಾವೇನಂತ ಅನ್ಕೋಬೇಕು? ನೀನು ಹೋದ್ರೆ ನನಗೆ ಯಾರು ಇರಲ್ಲ. ಹೇ ಆಕಾಶ್, ನಾವಿಬ್ರು ಸೇರಿ ಪಪ್ಪ ಮಮ್ಮಿನ ಒಂದ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ತಾನೆ? ಅದ್ರ ಮರ್ತೋಯ್ತಾ? ಯಾಕೆ ಹೋಗ್ತಾ ಇದೀಯಾ? ಪ್ಲೀಸ್ ಇಲ್ಲೇ ಇರೋ, ಅವ್ರಿಬ್ಬರನ್ನ ಒಂದ್ ಮಾಡೋಣ. ಇಲ್ಲ ಮಿಂಚು, ನಾನು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲ. ಇಲ್ಲ, ನಿನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯ ಕಣೋ. ಸ್ಕೂಲ್ ಬಿಟ್ಮೇಲೆ ನೀನು ಎಲ್ಲಿಗೆ ಹೋಗಿದ್ದೆ? ನಿನ್ನ ಯಾರು ಕರ್ಕೊಂಡು ಹೋಗಿದ್ರು? ಅಲ್ಲಿಂದ ಬಂದಾದ್ಮೇಲೆ ನೀನ್ ಈ ತರ ಹೇಳ್ತಾ ಇದೀಯ. ಅಲ್ಲಿ ಏನೋ ಆಗಿದೆ, ಏನಾಯ್ತಂತ ಹೇಳು. ನನ್ನ ಯಾರು ಕರ್ಕೊಂಡು ಹೋಗಿದ್ರು? ಆ ಥರ ಏನೂ ಇಲ್ಲ ಮಿಂಚು, ನನ್ನ ಯಾರು ಕರ್ಕೊಂಡೋಗಿರ್ಲಿಲ್ಲ. ಆದ್ರೆ ನಂಗೆ ಒಂದಂತೂ ಗೊತ್ತಾಯ್ತು ಮಿಂಚು, ಇಲ್ಲಿ ಯಾವುದು ನಾವು ಅನ್ಕೊಂಡಂಗಿಲ್ಲ ಮಿಂಚು. ನಮ್ಗೆ ಗೊತ್ತಿಲ್ದಿರೋ ತುಂಬಾ ಇದೆ. ನಾನು ನೀನು ಪಪ್ಪ ಮಮ್ಮಿನ ಒಂದ್ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ವಿ. ಆದ್ರೆ ಅವರಿಬ್ರು ಒಂದಾದ್ರೆ ಎಲ್ರಿಗೂ ತೊಂದರೆ ಅಂತ ಗೊತ್ತಾಯ್ತು. ಅವ್ರು ಒಂದಾಗುತ್ತೋ ನಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಇಷ್ಟ ಇಲ್ಲ ಮಿಂಚು. ಅದೇ ಯಾಕೆ? ಅವರಿಬ್ರು ಒಟ್ಟಿಗಿದ್ರೆ ಯಾರಿಗೇನು ಪ್ರಾಬ್ಲಮ್ಮು? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಹೇಳಿದಂತೂ ನಿಜ. ಅವ್ರು ಒಂದಾದ್ರೆ ಎಲ್ರಿಗೂ ತೊಂದರೆ. ಅದಕ್ಕೆ ಮಿಂಚು ಅವರಿಬ್ರು ದೂರ ಇರೋದು. ಅವರಿಬ್ರು ದೂರ ಇರೋದೇ ಒಳ್ಳೇದು ಮಿಂಚು. ಇಲ್ಲಾಂದ್ರೆ ಎಲ್ರಿಗೂ ಪ್ರಾಬ್ಲಮ್ಮು. ಪ್ಲೀಸ್ ಅರ್ಥ ಮಾಡ್ಕೋ. ಪಪ್ಪ ಅಮ್ಮನ ಒಂದ್ ಮಾಡ್ಬೇಕು, ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ವಿ ತಾನೆ? ಈಗ ಅದನ್ನೆಲ್ಲ ಏನ್ ಮಾಡೋದು? ಆಗೋದ್ ಬೇಡ್ವಾ? ಮಮ್ಮಿ ಹೋಗ್ತೀನಿ ಅಂದ್ರೆ ನಾನು ಅವ್ರ ಜೊತೆ ಹೋಗ್ಬೇಕು ಅಲ್ವಾ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ ಮಿಂಚು? ನನಗೆ ಬೇರೆ ಆಪ್ಷನ್ಸ್ ಇಲ್ಲ. ನಾನು ಹೋಗ್ಲೇಬೇಕು ಮಿಂಚು. ಅಪ್ಪ ಅಮ್ಮ ಒಂದಾಗೋದು ನಿನ್ಗೆ ಇಷ್ಟ ಇಲ್ವಾ? ಆಕಾಶ್ ಪ್ಲೀಸ್ ಕಣೋ, ನನ್ನ ಬಿಟ್ಟು ಹೊರಟೋಗ್ಬೇಡ ಕಣೋ, ಪ್ಲೀಸ್ ಕಣೋ. ಮಿಂಚು, ನನಗೂ ಇಲ್ಲೇ ಇರಬೇಕು, ಪಪ್ಪ ಮಮ್ಮಿನ ಒಂದ್ ಮಾಡ್ಬೇಕು ಅಂತ ಆಸೆ ಇದೆ. ಬಟ್ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಅದು ಅಲ್ದೆ ಇಲ್ಲಿ ಏನೋ ಡೇಂಜರ್ ಇದೆ ಮಿಂಚು. ಅದೇನು ಅಂತ ನಂಗೆ ಗೊತ್ತಿಲ್ಲ.
ಹೋಗ್ಲೇಬೇಕಾ? ಹೋಗ್ದೇ ಇದ್ರೆ ಆಗಲ್ವಾ? ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಮಲ್ಲಿ. ಈಗ ಹೋಗದೆ ಇರೋದಕ್ಕಾಗತ್ತಾ? ಹೋಗ್ಲೇಬೇಕಲ್ವಾ? ಕೆಲವು ನಿರ್ಧಾರಗಳು ಕಷ್ಟ ಆಗುತ್ತೆ, ಆದ್ರೆ ಅಂಥ ನಿರ್ಧಾರಗಳೇ ನಮ್ಮನ್ನ ಗಟ್ಟಿ ಮಾಡೋದು, ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗೋದು. ಕಷ್ಟ ಆಗುತ್ತೆ ಅಂತ ಹಿಂದೆ ಸರಿಬಾರ್ದು. ನೋವು ತಿನ್ಕೊಂಡು ಮುಂದೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಮುಂದುವರಿಬೇಕು. ನೀನು ನಮ್ಮ ಜೊತೆ ಈಗ ಬರ್ಬೋದಾಗಿತ್ತು, ಆದ್ರೆ ನಿಂಗೆ ಎಕ್ಸಾಮ್ಸ್ ಅದ. ನೀನು ಎಕ್ಸಾಮ್ ಮುಗಿಸ್ಕೊ, ಆಮೇಲೆ ನಾನು ನಿನ್ನ ಅಲ್ಲಿ ಕರ್ಕೋತೀನಿ. ನಂಗೆ ಎಕ್ಸಾಮ್ ಬೇಡ, ಏನು ಬೇಡ, ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಅಲ್ಲಿ ಹಾಗೆಲ್ಲ ಹೇಳ್ಬಾರ್ದು. ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ಅದನ್ನ ನನಗೋಸ್ಕರ ವ್ಯರ್ಥ ಮಾಡ್ಕೋಬೇಡ. ನೀನೇನಾದ್ರೂ ಒಂದು ಅಚೀವ್ ಮಾಡಬೇಕು ಅಂದ್ರೆ ಈ ಎಕ್ಸಾಮ್ ಇಂಪಾರ್ಟೆಂಟು. ನೀನು ಈ ಎಕ್ಸಾಮ್ನ ಮುಗಿಸ್ಬೇಕು. ನೀನು ಸ್ವಂತಾಗಿ ಏನಾದ್ರೂ ಮಾಡ್ಬೇಕು ಅನ್ನೋದು ನನ್ನ ಆಸೆ ಮಲ್ಲಿ.